ಹಾಯ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ನನ್ನ ಈ ಎಲೆ ಗಿಡನ ಕಟ್ ಮಾಡಿ ಆಮೇಲೆ ಇದರಿಂದ ಪಾನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹೆಂಗೆ ಕಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ಏನು ಅಂತಂದರೆ ತುಂಬಾ ಬೆಳ್ಕೊಂಬಿಟ್ಟಿದೆ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂತಂದರೆ ಫಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಬ್ರ್ಯಾಂಚಸ್ ತೆಗೆದು ಕಟ್ ಮಾಡ್ತೀನಿ. ಸೊ ಹಾಗಿದ್ರೆ ಈಸಿ ಆಗುತ್ತೆ. ಇಲ್ಲ ನಾನು ಬರೀ ಎಲೆಗಳನ್ನ ಕಟ್ ಮಾಡ್ತೀನಿ ಅಂತಂದರೆ ಬ್ರ್ಯಾಂಚಸ್ ಎಲ್ಲ ಒಣಗಿದ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಫುಲ್ಲು ಒಂದೊಂದು ಬ್ರ್ಯಾಂಚಸ್ಸೇ ಕಟ್ ಮಾಡಿಬಿಡ್ತೀನಿ. ಆ್ಯಕ್ಚುಲಿ ಅವಾಗವಾಗ ನಾವು ಗಿಡಗಳನ್ನ ಟ್ರಿಮ್ ಮಾಡ್ತಾ ಇರಬೇಕು, ಅಂದರೆ ಚೆನ್ನಾಗಿ ಬೆಳೆಯುತ್ತೆ. ಆವಾಗವಾಗ ನಾವು ಟ್ರಿಮ್ ಮಾಡೋದ್ರಿಂದ ಎಲ್ಲ ಎಲೆಗಳು ನೀಟಾಗಿ ಬರುತ್ತೆ. ಕೆಲವೊಂದು ನಾನು ಸರಿಯಾಗಿ ನೋಡೋಕ್ಕಾಗಿರಲಿಲ್ಲ. ಕೆಲವೊಂದು ಕಡೆ ಸಣ್ಣದಾಗಿ ಬಂದಿದ್ವು ಎಲೆಗಳು, ಕೆಲವೊಂದು ಕಡೆ ದೊಡ್ಡದಾಗಿ ಬಂದಿದ್ವು. ಸೊ ಅದು ಏನಂತ ಗೊತ್ತಿಲ್ಲ, ಬಟ್ ಅದಕ್ಕೆ ನಾನು ಅಂದ್ಕೊಂಡೆ ಸುಮ್ಮನೆ ಸ್ವಲ್ಪ ಟ್ರಿಮ್ ಮಾಡಿದ್ರಾಯಿತು ಅಂತಂದು. ನೋಡಿ ಎಷ್ಟು ದೊಡ್ಡದಿದೆ. ಆಮೇಲೆ ಇದೇ ಥರ ಎಲ್ಲನೂ ದೊಡ್ಡ ಎಲೆ, ಇವೆಲ್ಲ ಕರಿ ಎಲೆ ಅಂತಾರಲ್ಲ, ಅದು ಇದು ಬಿಳಿ ಎಲೆ ಅಲ್ಲ, ಇದು ಎಲ್ಲ ಕರಿ ಎಲೆ. ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ಇದೆ ಎಲ್ಲನೂ. ಇದು ಸ್ವಲ್ಪ ಇದು ಎಳೆದು ಇವಾಗ ಆಗಿದೆ. ಸೊ ಅದಕ್ಕೆ ಇದು ಸ್ವಲ್ಪ ಲೈಟ್ ಕಲರ್ ಇದೆ. ಇದು ತೆಗಿಲಿಲ್ಲ ಅಂತಂದರೆ ಇದೆಲ್ಲ ಹಳೆ ಬೇರಲ್ವಾ, ಎಲ್ಲ ಹೋಗ್ತಾ ಇದೆ. ಸೊ ಅದಕ್ಕೆ ತಾನು ಕಿತ್ಕೊಂಡು ಬರೋ ಬದಲು ನಾನು ಫಸ್ಟೇ ಕಿತ್ತುಬಿಟ್ರೆ ಆಮೇಲೆ ನೀಟಾಗಿ ಬೆಳೆಯುತ್ತೆ ಇನ್ನೊಂದು ಸರಿ ಅಂತಂದು ಈ ಥರ ಮಾಡಿದ್ದೀನಿ. ಒಂದು ಸ್ವಲ್ಪ ಉಳಿಸಿದ್ದೀನಿ, ಇಲ್ಲ ತೀರಾ ತೆಗೆದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಉಳಿಸಿದ್ದೀನಿ ಅಷ್ಟೇ ನಾನು. ಆಮೇಲೆ ಇದೊಂದು ಆಲ್ಮೋಸ್ಟ್ ಲೈಕ್ ಒಂದು 50+ ಇದಾವೆ ಎಲೆ ಎಲ್ಲನೂ ಸೇರಿಸಿ. ಆಲ್ಮೋಸ್ಟ್ ಒಂದು 50 to 70 ಇರ್ಬೋದು, ಗೊತ್ತಿಲ್ಲ. ನಾನು ಇದನ್ನೆಲ್ಲ ಯೂಸ್ ಮಾಡಿ ಇವಾಗ ಪಾನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ನಾನು ಬ್ರಾಂಚಸ್ಸಿಂದ ಒಂದೊಂದು ಎಲೆನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಎಲೆಗಳಿದ್ದಾವೆ. ನಾನೇ ಅಂದ್ಕೊಂಡಿರಲಿಲ್ಲ, ನಾನೊಂದು 60-70 ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಇದೆಲ್ಲ ಸೇರಿ 115 ಎಲೆಗಳು. ಒಂದು ಸ್ವಲ್ಪ ಸಣ್ಣವಿದ್ದಾವೆ, ಆಮೇಲೆ ಒಂದು ಸ್ವಲ್ಪ ದೊಡ್ಡವಿದ್ದಾವೆ, ಈ ಥರ ಶೇಪ್ ಇದಾಗಿರೋದು ಇದ್ದಾವೆ. ಬಟ್ ಎಲ್ಲ ಸೇರಿ ನಾನು ಹಾರ್ವೆಸ್ಟ್ ಮಾಡಿದ್ರೆ ಇವತ್ತು ಒಂದು 115 ಎಲೆಗಳು ಸಿಕ್ಕಿದೆ. ವಾವ್, ನನಗೆ ತುಂಬ ಖುಷಿ ಅನಿಸುತ್ತೆ. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ನಂದು ಎಲೆ ಗಿಡ ಇಷ್ಟು ಚೆನ್ನಾಗಿ ಬೆಳೆದು. ನನಗೆ ಐ ರಿಯಲಿ ಹ್ಯಾಪಿ. ನೋಡಿ ಎಷ್ಟು ಸಣ್ಣದಿದೆ ಎಲೆ. ಇದು ಈಗಿನೂ ಬಂದಿತ್ತು ಅನಿಸುತ್ತೆ, ಬಟ್ ಕಟ್ ಮಾಡಿದ್ನಲ್ಲ. ಸೊ ಹಾಗಾಗಿ ಇಲ್ಲ, ಕಟ್ ಮಾಡಬೇಕಾಗಿತ್ತು. ಅವಾಗವಾಗ ನಾವು ಗಿಡಗಳನ್ನ ಟ್ರಿಮ್ ಮಾಡ್ತಾ ಇರಬೇಕು. ಸೊ ಆಮೇಲೆ ಅದು ನ್ಯೂಟ್ರಿಯೆಂಟ್ಸ್ ಎಲ್ಲ ಚೆನ್ನಾಗಿ ರೀಚ್ ಆಗುತ್ತೆ. ಇಲ್ಲ ಅಂತಂದರೆ ಕೆಲವೊಂದು ಕಡೆ ಚೆನ್ನಾಗಿ ಹೋಗೋದಿಲ್ಲ. ಸೊ ಅದಕ್ಕೆ ಅವಾಗವಾಗ ಟ್ರಿಮ್ ಮಾಡ್ತಾ ಇರಬೇಕು ಎಲ್ಲ ಗಿಡಗಳನ್ನು. ಇದೆಲ್ಲ ಇಷ್ಟು ಬೇರು, ಈ ಬೇರನ್ನ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಮೇಲೆ 1-2 ಎಲೆನ ಹಾಗೆ ಚುಚ್ಚಿರ್ತೀನಿ ಯಾವಾಗಲೂ. ನನಗೆ ಜಸ್ಟ್ ಒಂದು ಎಲೆ ಆಚೆಯಿಂದ ತಂದಿದ್ದು ಎಲೆ ಚುಚ್ಚಿದಾಗ ಬಂದಿರೋದು. ಇಲ್ಲಿ ನೋಡಿ, ಈಗ 1-2 ಎಲೆನ ಹಿಂಗೆ ಚುಚ್ಚಿದ್ದೀನಿ. ಇದು ಆಲ್ರೆಡಿ ಬೆಳೀತಾ ಇದೆ. ಸೊ ಇದನ್ನು ಹಿಂಗೆ ಪ್ಲಕ್ ಮಾಡಿದರೆ ಬರಲ್ಲ. ಸೊ ಬೇರೆ ಹಿಡ್ಕೊಂಡಿದೆ ಅದು. ಇದನ್ನು ಅಷ್ಟೇ ಇನ್ನೊಂದು ವಾರದಲ್ಲಿ ಹಿಡ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಇವಾಗ ಇವಿಷ್ಟು ಎಲೆಗಳನ್ನ ನಾನು ವಾಶ್ ಮಾಡ್ತೀನಿ. ಸೊ ಒಂದೊಂದಾಗಿ ಒಂದು 10 ಎಲೆಗಳನ್ನ ವಾಶ್ ಮಾಡ್ತೀನಿ. ಯಾಕಂದರೆ ಸಮ್ಟೈಮ್ಸ್ ಹಿಂದೆ ಎಲ್ಲ ಗಲೀಜಿರುತ್ತೆ. ಹಂಗಾಗಿ ನಾನು ಸ್ವಲ್ಪನೇ ಎಲೆಗಳನ್ನ ವಾಶ್ ಮಾಡ್ತಾಯಿದ್ದೀನಿ ಇವಾಗ. ಈ ಥರ ವಾಶ್ ಮಾಡಿ ನೀಟಾಗಿ, ಆಮೇಲೆ ಇಲ್ಲಿ ಸ್ವಲ್ಪ ಸ್ಟ್ರೈನ್ ಆಗಲಿ ಅಂತ ಇದು ಸ್ವಲ್ಪ ಜಾಲಿ ಇದೆ, ಇದರಲ್ಲಿ ಹಾಕ್ತಾಯಿದ್ದೀನಿ ನಾನು. ಎಲ್ಲ ವಾಶ್ ಮಾಡಿ 1-2 ತಾಸು ಹಾಗೆ ಇಟ್ಟಿದ್ದೆ ನಾನು, ಸ್ವಲ್ಪ ನೀರೆಲ್ಲ ಇಳೀಲಿ ಅಂತ ಹೇಳಿ. ಇವಾಗ ಎಲ್ಲನೂ ಡೈನಿಂಗ್ ಟೇಬಲ್ ಮೇಲೆ ಈ ಥರ ಬಟ್ಟೆ ಹಾಕಿ ಅದ್ರ ಮೇಲೆ ಇದೆಲ್ಲ ಎಲೆಗಳನ್ನು ಹರಡಿದ್ದೀನಿ. ಆ್ಯಕ್ಚುಲಿ ಇವೆಲ್ಲ ನೀಟಾಗಿ ನೀರೆಲ್ಲ ಹೋಗಿ ಫುಲ್ಲು ಡ್ರೈ ಆಗಬೇಕು. ಸೊ ಅದಾದಮೇಲೆ ನನ್ನ ಕೆಲಸ ಶುರುವಾಗುತ್ತೆ. ಈಸಿ ಏನಿಲ್ಲ ಮಾಡೋದು, ತುಂಬಾ ಕೆಲಸ ಇದೆ. ಬಟ್ ಸ್ಟಿಲ್ ನನಗೆ ಇಷ್ಟ ಮಾಡೋದು.
ಅದಕ್ಕೆ ಎಲ್ಲ ಮಾಡೋದು ನಾನು ಸಮ್ಟೈಮ್ಸ್ ಕೆಲಸ ಎಲ್ಲ ಈ ಥರ ಎಲ್ಲ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಫುಲ್ ನೈಟ್ ಪೂರ್ತಿ ಹೀಗೆ ಇರುತ್ತೆ. ಕೆಳಗಿಟ್ರೆ ಡಸ್ಟು ಅದೆಲ್ಲ ಇದಾಗುತ್ತೆ, ಆಮೇಲೆ ಇರುವೆ ಓಡಾಡಿದರೆ ಮತ್ತೆ ಅಂತ ಹೇಳಿ ಅದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಫುಲ್ ಹರಡಿ ಇಟ್ಬಿಟ್ಟಿದ್ದೀನಿ. ಈಗ ನೋಡಿ, ನಿನ್ನೆ ರಾತ್ರಿ ಎಲ್ಲ ಒಣಗಾಕಿದಾಗ ಸ್ವಲ್ಪ ನೀರಿತ್ತು, ಇವಾಗೆಲ್ಲ ನೀರು ಎವಾಪ್ರೇಟ್ ಆಗಿದೆ. ಸೊ ಆ್ಯಕ್ಚುಲಿ ಪಾನ್ ಮಾಡೋಕ್ಕೆ ಎಲೆಗಳು ಈ ಥರ ಡ್ರೈ ಆಗಿರಬೇಕು. ಅಂದರೆ ಡೈರೆಕ್ಟಾಗಿ ಕಟ್ ಮಾಡಬೇಡಿ, ಜಸ್ಟ್ ಫಸ್ಟ್ ತೊಗೊಂಬಂದ್ಮೇಲೆ ಎಲ್ಲ ತೊಳೆದು ಈ ಥರ ಸ್ವಲ್ಪ ಒಣಗಾಕಿದರೆ ಅವಾಗೆಲ್ಲ ಆರೋಗುತ್ತೆ ನೀರೆಲ್ಲ. ಆಮೇಲೆ ಇಲ್ಲ ಅಂತಂದರೆ ಬಟ್ಟೆಯಿಂದ ಒರೆಸಿ ತಕ್ಷಣವೇ ಯೂಸ್ ಮಾಡ್ಕೋಬೋದು. ನಂಗೆ ಟೈಮ್ ಇತ್ತಲ್ಲ, ಸೊ ಅದಕ್ಕೆ ರಾತ್ರಿನೇ ಎಲ್ಲ ಹಾಕಿದ್ದೆ. ಈ ಥರ ಎಲ್ಲ ನೀರು ಹೋಗಿದೆ. ಇವಾಗೆಲ್ಲ ತೆಗೆದು ಮತ್ತೆ ಬೌಲಲ್ಲಿ ಹಾಕ್ತೀನಿ. ಇವಾಗೆಲ್ಲ ಎಲೆಗಳನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಬೇಕು. ಎಲೆಗಳಿದ್ವಲ್ಲ ಅದನ್ನೆಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಸೊ ಆವಾಗ ಪಾನ್ ಮಸಾಲ ಮಾಡೋಕ್ಕೆ ಈಸಿ ಆಗುತ್ತೆ. ಇದೆಲ್ಲ ಆರಿತ್ತಲ್ಲ, ಸೊ ಇವಾಗ ಇದಕ್ಕೆ ಮಸಾಲಾನ ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಅಡಿಕೆನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಯಾಕೆ ಅಂತ ಅಂದರೆ ಅದು ಬಾಯಲ್ಲಿ ಬಂದರೆ ಗಟ್ಟಿ ಚೆನ್ನಾಗಿರಲ್ಲ ಅಂತ ಹೇಳಿ ಅಡಿಕೆನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 5-6 ಏಲಕ್ಕಿನ ಹಾಕ್ಕೊಳ್ತೀನಿ ಇದಕ್ಕೇನೆ. ಆಮೇಲೆ ಒಂದು 3-4 ಲವಂಗನೂ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊತೀನಿ. ಇವಾಗ ನಾನು ಇದು ಎಲೆದೇನು ಕಟ್ ಮಾಡಿದ್ದು ಮಿಕ್ಸರ್ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಮಿಕ್ಸರ್ಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಇದನ್ನು ತೊಗೊಂಡಿದ್ದೀನಿ, ಸುಣ್ಣನ ಇದಕ್ಕೆ ಹಾಕ್ತೀನಿ. ಅದು ಸಾಫ್ಟ್ ಆಗಿದೆ, ಸೊ ಅದಕ್ಕೆ ಹಾಗೆ ಹಾಕಿದೆ ನಾನು. ಆಮೇಲೆ ಒಂದು ಬೌಲ್ ಆಗುವಷ್ಟು ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಬೌಲ್ ಆಗುವಷ್ಟು ನಾನು ಈ ಧನಿಯಾ ದಾಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಧನಿಯಾ ದಾಲ್ ಊರಲ್ಲೆಲ್ಲ ತುಂಬ ಸಿಗುತ್ತೆ. ಆಮೇಲೆ ಹುರಿದಿಟ್ಕೊಂಡಿರೋ ಸೋಪು, ಸ್ವಲ್ಪ ಉಪ್ಪು ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಸಣ್ಣ ಫ್ಲೇಮಲ್ಲಿ ಹುರಿಬೇಕು ಸೋಪನ್ನ, ಆವಾಗ ತಾನೇ ಕರ್ಕರ್ ಅಂತ ಒಂದು ಸೌಂಡ್ ಬರುತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿರಲ್ಲ, ಒತ್ತೋಗುತ್ತೆ ಬೇಗನೆ. ಸ್ವಲ್ಪ ಉಪ್ಪು ಆಮೇಲೆ ಚೂರು ಸಕ್ಕರೆ ಹಾಕಿದ್ದೆ ನಾನು. ಸೊ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಬೌಲ್ ನಾನು ಸೋಪನ್ನ ಸೇರಿಸ್ಕೊತೀನಿ. ಮತ್ತು ಒಂದು 2-3 ಸ್ಪೂನು, ನಾನು 3 ಸ್ಪೂನ್ಗಿಂತ ಜಾಸ್ತಿನೇ ಇದೆ ಇದು, ಗುಲ್ಕಂಡನ್ನ ತೊಗೊಂಡಿದ್ದೀನಿ. ಗುಲ್ಕಂಡ್ ಈ ಸರಿ ಮನೇಲಿ ಮಾಡೋಕ್ಕಾಗಿಲ್ಲ, ಇದು ಹೊರಗಡೆಯಿಂದ ತಂದಿರೋದು. ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನಾನು ಸ್ಪೂನಿಂದ ಕಲಿಸ್ತೀನಿ ನೀಟಾಗಿ, ಎಲ್ಲ ನೀಟಾಗಿ ಸೇರ್ಕೋಬೇಕು ಇದನ್ನೆಲ್ಲ. ಸ್ವಲ್ಪ ಸೋಪು ಜಾಸ್ತಿ ಹಾಕಿ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಇದು ಸುಣ್ಣನ ಹೊಡಿಬೇಕು ನೀಟಾಗಿ. ಇವಾಗ ಸ್ಪೂನಿಂದ ಕಲಸಿದ್ರೆ ಸರಿಯಾಗಲಿಲ್ಲ, ಸೊ ಹಾಗಾಗಿ ಮತ್ತೆ ನಾನು ಕೈಯಿಂದ ಕಲಸಿ ಎಲ್ಲ ನೀಟಾಗಿ ಇದು ಮಾಡಿದೆ. ಇದು ಆ್ಯಕ್ಚುಲಿ ಇಷ್ಟು ಅನ್ನಿಸ್ತಾ ಇದೆ, ಒಂದು ಹೋಲ್ ನೈಟು ಇದನ್ನು ಬಟ್ಟೆ ಮುಚ್ಚಿ ನಾವು ಹೊರಗಡೆನೇ ಇಡಬೇಕು, ಫ್ರಿಜ್ಜಿಗೆ ಹಾಕಬಾರ್ದು. ಆಮೇಲೆ ಇದನ್ನು ನಾನು ಯಾಕೆ ಮಾಡ್ತೀನಿ ಅಂತ ಅಂದರೆ, ನಾವು ಎಲೆ, ಅಡಿಕೆ, ಸುಣ್ಣ, ಅದು ಇದು ಅಂತ ಹೇಳಿ ಎಷ್ಟೆಲ್ಲ ಐಟಮ್ ತೊಗೋಬೇಕಾಗುತ್ತೆ. ಒಂದು ಸರಿ ಇದನ್ನು ಮಾಡಿಟ್ಬಿಟ್ರೆ ನಮ್ಗೆ ಅದೆಲ್ಲ ತೊಗೊಳ್ಳೋ ನೆಸೆಸಿಟಿನೇ ಇರಲ್ಲ, ಇದರಲ್ಲೇ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ 1 ಸ್ಪೂನ್ ಇದನ್ನು ತೊಗೊಂಡ್ರೆ ಸಾಕು. ಈಗ ಇದನ್ನು ಬೆಳಗ್ಗೆ ತೆಗೆದು ನೋಡಿದ್ರೆ ಆ್ಯಕ್ಚುಲಿ ಇದು ಫುಲ್ಲಾಗಿತ್ತಲ್ಲ, ಇಲ್ಲಿ ತನಕ ಇತ್ತು. ಇವಾಗ ಸ್ವಲ್ಪ ಒಳಗೆ ಹೋಗಿದೆ, ಯಾಕಂದರೆ ಎಲೆ ಸ್ವಲ್ಪ ಬಾಡ್ತಾ ಇದ್ದಾವೆ, ಸೊ ಅದಕ್ಕೆ ಒಳಗೋಗಿದೆ. ಮತ್ತು ಬೆಳಗ್ಗೆ ಸ್ವಲ್ಪ ಗುಲ್ಕಂದು, ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಇವೆರಡು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಪುನಃ ಕಲಸಿ. ಇವತ್ತು ಒಂದು ದಿವಸ ಹೊರಗಿರಬೇಕಿದು.
ನಿಮಗೆ ನನ್ನ ಈ ಪಾನ್ ಮೇಕಿಂಗ್ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸ ವ್ಯೂವರ್ಸ್ ಏನಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಫೈನಲ್ ಔಟ್ಕಮ್ ಈ ಥರ ಬರುತ್ತೆ. ಸ್ವಲ್ಪ ಎಲೆ ಕೊಳಿತಾ ಇದ್ದಾವಲ್ಲ, ಸೊ ಆಮೇಲೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಮುಂಚೆ ಎಲ್ಲ ಪಾನ್ ಹಾಕೋಕ್ಕೆ ಅಂತಂದರೆ ಅದು ಇದು 108 ಥಿಂಗ್ಸ್ ತೊಗೋಬೇಕು ಅನ್ನೋದಿರುತ್ತೆ. ಸೊ ಇವಾಗ ಇದ್ರ ಜೊತೆಗೆ ಮತ್ತೇನು ಬೇಕಾಗಿಲ್ಲ, 1 ಸ್ಪೂನ್ ಇದನ್ನು ತಿಂದುಬಿಟ್ರೆ ಸಾಕು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.